ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹನುಮತ್ ಜಯಂತಿ ಬಹಳ ಸಂಭ್ರಮವಾದ ದಿವಸ ನಮಗೆ. ಯಾಕೆ? ಹನುಮಂತ ಹುಟ್ಟಿದ ದಿವಸ. ಅದು ಯಾವಾಗ ಬರೋದು? ಚೈತ್ರ ಮಾಸದ ಹುಣ್ಣಿಮೆ. ಅದಕ್ಕೆ ಕೆಲವರು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾರೆ. ಯಾಕೆ ಹನುಮದ್ ವ್ರತ ಅಂತ ಇನ್ನೊಂದಿದೆ, ಅದು ಬರೋದು ಮಾರ್ಗಶಿರ ಮಾಸ ಪೂರ್ಣಿಮೆ. ಹಾಗಾದ್ರೆ ಹನುಮಂತ ಹುಟ್ಟಿದ ದಿವಸ ಯಾವುದು? ಹನುಮತ್ ಜಯಂತಿನ ಹನುಮದ್ ವ್ರತನ? ಹನುಮತ್ ಜಯಂತಿನೇ ಹುಟ್ಟಿತ್ತು. ಹಾಗಾಗಿ ಚೈತ್ರ ಮಾಸದಲ್ಲಿ ಆಚರಿಸೋ ಹಬ್ಬ. ಮಾರ್ಗಶಿರ ಮಾಸದಲ್ಲಿ ಆಚರಿಸೋ ಹಬ್ಬ ಏನು ಅಂದರೆ, ಹನುಮಂತನ ಕುರಿತು ವ್ರತ ಮಾಡಿದ್ರು. ಯಾರು? ಪಾಂಡವರು ವ್ರತ ಮಾಡಿದ್ರು, ಧರ್ಮರಾಜ ಇವರೆಲ್ಲ. ಹಾಗಾಗಿ ಹನುಮದ್ ವ್ರತನೇ ಬೇರೆ, ಹನುಮತ್ ಜಯಂತಿನೇ ಬೇರೆ. ಹನುಮತ್ ಜಯಂತಿ ಬಹಳ ವಿಶಿಷ್ಟವಾದ ದಿವಸ. ಯಾಕಂದರೆ ಹನುಮಂತ ಹುಟ್ಟುತ್ತಾನೆ. ಹನುಮಂತ ಹುಟ್ಟೋದು ಅನ್ನೋದಿದೆಯಲ್ಲ, ಇದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಕೆಲವು ಸರಿ ಏನೇನೋ ತಿಳ್ಕೊಂಬಿಟ್ಟಿರ್ತೀವಿ ಇದ್ರ ಬಗ್ಗೆ. ಅದು ನಿಜವಾಗಿ ಹನುಮಂತ ಹುಟ್ಟಿದ್ದು ಹೇಗೆ, ಅಲ್ಲೇನಾದ್ರು ಒಂದು ವಿಶೇಷ ಅನುಗ್ರಹ ಇತ್ತ ಯಾರ್ದಾರು? ತಂದೆ ತಾಯಿಗಳು ಇಂಥ ಒಂದು ಉತ್ತಮವಾದ ಮಗುವನ್ನು ಹೇಗೆ ಪಡೆದ್ರು ಅಂತ ಅನೇಕ ವಿಚಾರಗಳಿದೆ. ಅದರಲ್ಲಿ ಮುಖ್ಯವಾಗಿ ಹನುಮಂತನ ತಂದೆ ತಾಯಿ ಹೆಸರೇನು ನಮಗೆಲ್ಲ ಗೊತ್ತಿರುತ್ತೆ. ಅಂಜನಾದೇವಿ ಮತ್ತು ಕೇಸರಿ. ಕೇಸರಿ ತಂದೆ ಹೆಸರು. ಹೆಸರಿಗೆ ಕೇಸರಿ. ಕೇಸರಿ ಅಂದರೆ ಸಿಂಹ ಅಂತ ಅರ್ಥ ಇದೆ. ಅದೊಂದು ಸಿಂಹದ ಥರ ಶಕ್ತಿ ಇತ್ತು ಅವನಿಗೆ, ಅದಕ್ಕೆ ಅವನಿಗೆ ಕೇಸರಿ ಅಂತ. ಆದರೆ ಕಪಿ. ಈ ಕೇಸರಿ ತಾನು ಬಹಳ ಬಲಿಷ್ಠ. ಮೇರು ಪರ್ವತದಲ್ಲಿ ಅವನ ರಾಜ್ಯಭಾರ ನಡೀತಾ ಇರುತ್ತೆ. ಅವನು ರಾಜನ್ ಥರ. ಸೂರ್ಯದೇವರ ಅನುಗ್ರಹ ಮಾಡಿರ್ತಾರೆ. ಹಾಗಾಗಿ ಆ ಮೇರು ಪರ್ವತದಲ್ಲಿದ್ದು ಓಡಾಡಿಕೊಂಡು ರಾಜ್ಯಭಾರ ನಡೆಸ್ತಾ ಇರ್ತಾನೆ. ಅಲ್ಲೇ ಈ ಭರದ್ವಾಜ ಕೆಲವು ಋಷಿಗಳೆಲ್ಲ ಇರ್ತಾರೆ. ಅವರೆಲ್ಲ ಯಾಗ ಮಾಡ್ತಾ ಇರ್ತಾರೆ. ಒಮ್ಮೆ ಏನಾಯಿತು, ಒಂದು ಆನೆ ಬಂತು ದೂರದಿಂದ. ಈ ಆನೆ ಬಂದಿದ್ದು ಏನು ಮಾಡ್ತು? ಸೀದಾ ಬಂದು ಇವ್ರು ಮಾಡೋ ಯಜ್ಞಕ್ಕೆ ತೊಂದರೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಆನೆ ಬಂತು ಅಂಥೇಳಿ ಭರದ್ವಾಜ ಋಷಿಗಳೆಲ್ಲ ಓಡ್ಬಿಡ್ತಾರೆ. ಅಯ್ಯಯ್ಯೋ ಆನೆ ಬಂತು, ಇನ್ನು ತುಳಿದು ಹಾಕ್ಬಿಡುತ್ತೆ ಅಂತ ನಮ್ಮ ಕಥೆಯನ್ನು. ಆಗ ಎಲ್ಲಿದ್ನೋ ಗೊತ್ತಿಲ್ಲ, ಕೇಸರಿ ಅಲ್ಲಿಂದ ಹಾರ್ಕೊಂಡು ಬರ್ತಾರೆ. ತಕ್ಷಣ ಬಂದು ಸಿಂಹ ಹೇಗೆ ಹೋರಾಡುತ್ತಲ್ಲ ಆನೆ ಜೊತೆಗೆ, ಆ ಥರ ಈ ಕೇಸರಿ ಕಪಿ ಆನೆ ಜೊತೆಗೆ ಹೋರಾಡ್ತಾನೆ. ಹೋರಾಡಿ ಅದನ್ನು ಬೀಳಿಸಿ ಅಪ್ಪಳಿಸಿ ಓಡಿಸ್ತಾನೆ. ವಸ್ತುತಃ ಏನಂದರೆ ಅದು ಸಾಮಾನ್ಯನೇ ಅಲ್ಲ, ಅದು ಅಸುರ, ಒಬ್ಬ ಗಜಾಸುರ ಅಂತ ಕರಿಬೇಕು. ಈ ರೂಪದಲ್ಲಿ ಬಂದು ಋಷಿಗಳಿಗೆ ತೊಂದರೆ ಕೊಡಬೇಕು, ಯಾಗ ನಡೆಸಬಾರ್ದು ಅಂತ. ಯಾಕಂದರೆ ಯಾಗಕ್ಕೆ ತೊಂದರೆ ಕೊಡೋರು ರಾಕ್ಷಸರೇ. ಹಾಗಾಗಿ ಬಂದಿದ್ದ ಅವನ ಹಾಗೆ ಬಿಡಲಿಲ್ಲ ಕೇಸರಿ ಕಪಿ. ಅಷ್ಟೊತ್ತಿಗೆ ಭರದ್ವಾಜಾದ ಋಷಿಗಳೆಲ್ಲ ಬರ್ತಾರೆ. ಬಂದು ನೋಡ್ತಾರೆ, ಆನೆಯಲ್ಲಿ ಬಿದ್ದಿದೆ ಒಂದು ಕಡೆ. ನಿಜವಾಗಿ ತನ್ನ ರೂಪ ಗೊತ್ತಾಯಿತು. ಸತ್ತ ಮೇಲೆ ನಿಜವಾದ ರೂಪ ಗೊತ್ತಾಗತ್ತೆ. ಹಾಗೆ ಅವನು ಆನೆಯಾಗಿ ಕಾಣಲಿಲ್ಲ, ನಿಜವಾಗಿ ದೈತ್ಯನಾಗಿ ಬಿದ್ದಿದ್ದ. ಆ ಕಡೆ ಕೇಸರಿ ಕಪಿ ನೋಡ್ತಾರೆ, ತುಂಬ ಸಂತೋಷದಿಂದ ಹತ್ರಕ್ಕೆ ಬರ್ತಾರೆ. ನಿನಗೇನು ಬೇಕು ಕೇಸರಿ, ನಾನು ವರ ಕೊಡ್ತೀನಿ ಅಂತ ಹೇಳಿ ಭರದ್ವಾಜ ಋಷಿ ಹೇಳ್ತಾರೆ. ಹೇಳಿದ ಕೂಡಲೇ ಕೈ ಮುಗಿತಾನೆ ಯಾರು? ಕೇಸರಿ. ಕೈ ಮುಗಿದಾದ ಕೂಡಲೇ ವರ ಕೊಡ್ತಾರೆ. ಏನೂ ಕೇಳೇ ಇಲ್ಲ, ವರ ಇವರೇ ಕೊಟ್ಟರು. ಏನಂತ? ನಿನಗೆ ಸಾಕ್ಷಾತ್ ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ದೇವತೆ ವಾಯುದೇವ ನಿನ್ನ ಮಗನಾಗಿ ಅವತರಿಸ್ತಾರೆ ಅಂತ. ಎಷ್ಟು ಸಂತೋಷ ಆಗಬೇಡ. ಗಂಡ್ಮಗು ಆಗತ್ತೆ ಅಂತ ಆಶೀರ್ವಾದ ಮಾಡಿದ್ರು ಅಂತ ಅರ್ಥ. ಅದು ಏನು ಸಾಮಾನ್ಯ ಗಂಡ್ಮಗು ಅಲ್ಲ. ಇಡೀ ಜಗತ್ತಿನಲ್ಲಿ ದೇವತೆಗಳಲ್ಲಿ ಅತ್ಯಂತ ಪ್ರಬಲ ಶಕ್ತಿ ಇರೋರು ವಾಯುದೇವರು, ಅವರೇ ಮಗನಾಗಿ ಬರ್ತಾರೆ ಅಂತ ತುಂಬ ಸಂತೋಷ ಆಗ್ಬಿಡುತ್ತೆ. ನಮಸ್ಕಾರ ಮಾಡ್ತಾನೆ. ಓ, ಯಜ್ಞಕ್ಕೆ ತೊಂದರೆ ಕೊಟ್ಟವ್ರನ್ನ ನಾನು ಇದಿರ್ತ ಮಾಡಿದ್ದಕ್ಕೆ ಋಷಿಗಳಿಂದ ಎಂಥ ಅನುಗ್ರಹ ಪಡ್ಕೊಂಡೆ ಅಂತ ಬಹಳ ಸಂತೋಷದಿಂದ ತಾನು ವಾಪಸ್ ಹೊರಡ್ತಾನೆ. ಹೆಂಡತಿಗಿನೇನು ತಿಳಿಸ್ಬೇಕು. ಅಲ್ಲಿ ನೋಡಿ ಏನಾಯ್ತು ಅಂದರೆ, ಅಂಜನಾದೇವಿ ತಪಸ್ಸು ಕೂತಿರ್ತಾಳೆ. ಯಾಕೆ ತಪಸ್ಸು ಕೂತಿದ್ರೆ ನನ್ನ ಹೆಂಡತಿ? ಅರ್ಥ ಆಗ್ತಾ ಇಲ್ಲ. ಅವಳು ಏನು ಮಾಡಿದ್ಲು ಅಂದರೆ, ಇದೇ ಕಾರಣಕ್ಕೆ, ಅಂದರೆ ಸಂತಾನ ಒಳ್ಳೆಯದು ಸಿಗಬೇಕು ಅಂತ ಹೇಳಿ ಅವಳು ತಪಸ್ಸನ್ನು ಮಾಡ್ತಾ ಇದ್ಲು. ಯಾವ ದೇವತೆಯನ್ನು ಕುರಿತು ಮಾಡ್ತಾ ಇದ್ಲು? ವಾಯುದೇವರನ್ನೇ ಕುರಿತು ತಪಸ್ಸು ಮಾಡ್ತಾ ಇದ್ಲು. ಸುಮಾರು 12 ವರ್ಷಗಳ ಕಾಲ ಅಂಜನಾದೇವಿ ತಪಸ್ಸನ್ನು ಮಾಡ್ತಾಳೆ. ಆಶ್ಚರ್ಯ ಆಗುತ್ತೆ, 12 ವರ್ಷನ ಅಂತ.
ಅದೇನಂದರೆ 12 ತಿಂಗಳು ಮಾಡಿದ ತಪಸ್ಸು, ಅಂದರೆ 1 ವರ್ಷ ಮಾಡಿದ ತಪಸ್ಸು 12 ವರ್ಷದ ಥರ ಇತ್ತು ಅಂತ. ಅಷ್ಟು ಕಠೋರವಾದ ತಪಸ್ಸು. ವಾಯುದೇವರು ಕೊನೆಗೆ ಪ್ರತ್ಯಕ್ಷ ಆಗಿಬಿಡ್ತಾರೆ. ಸಂತೋಷ ಆಗಿಬಿಡುತ್ತೆ. ಬಂದು ಅಂಜನಾದೇವಿಗೆ ಒಂದು ಹಣ್ಣನ್ನು ಕೊಡ್ತಾರೆ. ಆ ಹಣ್ಣನ್ನು ತಿಂತಾಳೆ ಅಂಜನಾದೇವಿ. ತಿಂದು ಕೂಡಲೇ ಒಳಗಡೆ ಗರ್ಭದಲ್ಲಿ ಹನುಮಂತ, ಅಂದರೆ ಮಗು ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ. ವಾಯುದೇವರು ಹಣ್ಣನ್ನು ಕೊಟ್ಟರಲ್ಲ, ಆ ಹಣ್ಣಿನ ಒಳಗಡೆ ಅವರೇ ಒಂದು ರೂಪದಲ್ಲಿ ಸೇರಿಕೊಂಡು ಅಂಜನಾದೇವಿ ಗರ್ಭಕ್ಕೆ ಬಂದ್ಬಿಟ್ಟಿದ್ದಾರೆ. ಒಳಗಡೆ ಹನುಮಂತ, ಮಗು ಬೆಳೀತಾ ಇದೆ. ಈ ರೀತಿ ಅಂಜನಾದೇವಿ ಹನುಮಂತನನ್ನು ತನ್ನ ಹೊಟ್ಟೆ ಒಳಗಡೆ ಧರಿಸ್ಕೊಂಡು, ಇದೆಲ್ಲ ಯಾರ ಪ್ರಭಾವ? ಒಂದು ಅಂಜನಾದೇವಿ ತಾಯಿಯಾಗಿ ತಪಸ್ಸನ್ನು ಮಾಡಿದ ಪ್ರಭಾವ ಒಂದು ಕಡೆ ಆದರೆ, ತಂದೆ ಆ ಕಡೆ ಋಷಿಗಳ ಅನುಗ್ರಹವನ್ನು ಪಡ್ಕೊಂಡ. ಹೀಗೆ ತಂದೆ ತಾನು ಒಳ್ಳೆ ಕೆಲಸ ಮಾಡಿದ್ದ, ತಾಯಿಯೂ ಒಳ್ಳೆ ಕೆಲಸವನ್ನು ಮಾಡಿದ್ಲು. ಇಬ್ಬರ ತಪಸ್ಸಿನ ಫಲ ಹನುಮಂತನಂತಹ ದೊಡ್ಡ ವ್ಯಕ್ತಿಯನ್ನು ಪಡೆಯೋ ಥರ ಆಯಿತು. ನಂತರ ಮಗು ಚೆನ್ನಾಗಿ ಬೆಳೀತಾ ಬಂತು. 10ನೇ ತಿಂಗಳು ಪೂರ್ಣ ಗರ್ಭವನ್ನು ಧಾರಣೆ ಮಾಡಿದಾಳೆ ಅಂಜನಾದೇವಿ. ಹೊರಗಡೆ ಹನುಮಂತ ಪ್ರಕಟನಾದ. ಮಗು ನೋಡ್ಲಿಕ್ಕೆ ಎಷ್ಟು ಮುದ್ದಾಗಿತ್ತು. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಇಂಥ ಮಕ್ಕಳೇ ಎಷ್ಟು ಮುದ್ದಾಗಿರ್ತವೆ. ಇನ್ನು ಸಾಕ್ಷಾತ್ ವಾಯುದೇವರು ಅಂಜನಾದೇವಿಯ ಗರ್ಭದಿಂದ ಹೊರಗೆ ಬಂದಿದ್ದಾರೆ. ಆ ಹನುಮಂತ ಹುಟ್ಟಿದ ಕೂಡಲೇ ಹೇಗಿದ್ದ ಅಂದರೆ, ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೆ ಮಗು. ಈಗ ಮಗು ಹುಟ್ಟಿದ ಕೂಡಲೇ ಮುಂಚೆನೆಲ್ಲ ಪ್ರಿಪರೇಷನ್ ಆಗಿರುತ್ತೆ. ಮಗುಗೆ ಇಂಥ ಬಟ್ಟೆ ಹಾಕಬೇಕು, ಹೆಣ್ಮಗು ಆದರೆ, ಗಂಡು ಮಗು ಆದರೆ ಇಂಥ ಬಟ್ಟೆ ಹಾಕಬೇಕು, ಎಲ್ಲರೂ ಯೋಚನೆ ಮಾಡಿರ್ತಾರೆ, ಮುಂಚೆನೇ ತಯಾರಿ. ಆದರೆ ಅಂಜನಾದೇವಿಗೆ ಮತ್ತು ಕೇಸರಿಗೆ ಯೋಚನೆ ಬರಲಿಲ್ಲ. ಯಾಕೆ? ಮಗು ಹುಟ್ಟುತ್ತಾನೆ. ಕೃಷ್ಣ ಅವತ್ತಿನ ದಿವಸ ದೇವಕಿಯ ಗರ್ಭದಿಂದ ಹೊರಗೆ ಬಂದಾಗ ಹೇಗೆ ಸರ್ವಾಭರಣ ಭೂಷಿತ, ಎಲ್ಲ ಆಭರಣಗಳ ಜೊತೆಗೆ ಪ್ರಕಟ, ಹಾಗೆ ಹನುಮಂತನು ಹಾಗೆ ಆಭರಣಗಳ ಜೊತೆಗೆ ಹುಟ್ಟಿದ್ದಾನೆ. ಕೃಷ್ಣನ ಪೂರ್ಣ ಅನುಗ್ರಹ. ಇದು ದೇವರು ಹೇಗೆ ಪ್ರಕಟ ಆಗ್ತಾನೋ ಹಾಗೆ ವಾಯುದೇವರು ಹಾಗೆ ಬರ್ತಾನೆ. ಹನುಮಂತ ಹಾಗೆ ಪ್ರಕಟ ಆಗಿದ್ದಾನೆ. ವರ್ಣನೆ ಮಾಡ್ತಾರೆ ಹನುಮಂತ ಮಗು ಎಷ್ಟು ಚೆನ್ನಾಗಿತ್ತು ಅಂದರೆ, ಈ ಹನುಮಂತನಿಗೆ ಕೃಷ್ಣನಿಗೆ ಬಾಲ ಇರಲಿಲ್ಲ, ಆದರೆ ಈ ಹನುಮಂತನಿಗೆ ಬಾಲ ಇದೆ. ಚೆನ್ನಾಗಿದೆ ಬಾಲ, ಅದು ನೀಳವಾಗಿದೆ ಬಾಲ ಉದ್ದಕ್ಕೆ. ಮತ್ತು ಉಟ್ಟ ಬಟ್ಟೆ ಇದೆಯಲ್ಲ, ವಸ್ತ್ರ, ಅದು ಯಾವ ಕಲರು? ರಕ್ತ ವಸ್ತ್ರ, ಕೆಂಪು, ಅಂದರೆ ಅತಿ ಕೆಂಪು ಅಲ್ಲ, ನಸುಗೆಂಪು ಅಂತೀವಿ, ಲೈಟ್ ಕಲರ್, ಆ ರೀತಿಯ ಕಲರ್ ವಸ್ತ್ರ, ರಕ್ತ ವಸ್ತ್ರ. ಇನ್ನು ಮಗುಗೆ ಕರ್ಣಾಭರಣ ಇದೆ, ಅಂದರೆ ಕಿವಿಗೆ ಓಲೆ ಇದೆ. ಅದು ಎಲ್ಲಿವರೆಗೆ ಅಂದರೆ ಕೆನ್ನೆವರೆಗೂ ಬರಬೇಕು, ಆ ಥರ ಎರಡೂ ಕಿವಿಗೆ ಓಲೆ ಇದೆ ಹಾಗೆ ಹನುಮಂತನಿಗೆ. ಅದಾದ ಮೇಲೆ ಅವನ ತಲೆ ಭಾಗ ಏನಿದೆ, ಆ ತಲೆ ಭಾಗದಲ್ಲಿ ಕಿರೀಟ ಏನು ಇಟ್ಕೊಂಡ್ಬಂದಿರಲಿಲ್ಲ, ಆದರೆ ಜಟೆಗಳಿದೆ. ಜಟೆ ಅಂದರೆ ಕೂದಲು ಚೆನ್ನಾಗಿದೆ ತಲೆಯಲ್ಲಿ. ಕೆಲವು ಮಕ್ಕಳಿಗೆ ತುಂಬ ಕೂದಲಿರುತ್ತೆ, ಕೆಲವು ಮಕ್ಕಳಿಗೆ ಕೂದಲೇ ಕಾಣಿಸಲ್ಲ. ಹನುಮಂತನಿಗೆ ಜಟೆನೇ ಕಾಣ್ತಾ ಇದೆ. ಅಂದರೆ ಹುಟ್ಟಿದ ಮಗು ಏನು ತೋರಿಸ್ಕೊಡ್ತಾ ಇದೆ ಅಂದರೆ, ಇದು ಸಾಮಾನ್ಯ ಮಗು ಅಲ್ಲ, ವಾಯುದೇವರೇ ಸಾಕ್ಷಾತ್ ಈ ರೂಪದಲ್ಲಿ ಬಂದಿದ್ದಾನೆ. ಈ ರೀತಿ ಹನುಮಂತನ ವಿಶಿಷ್ಟವಾದ ರೂಪ ಅಂದಿನ ದಿವಸ ಅಂಜನಾದೇವಿ ನೋಡ್ತಾ ಇದ್ದಾಳೆ. ಆಶ್ಚರ್ಯ ಇನ್ನೊಂದಿದೆ, ಉಪನಯನ ಸಾಮಾನ್ಯ ಯಾವಾಗ ಆಗುತ್ತೆ? ಹುಟ್ಟಿದ ಮಗು ಉಪನಯನ ಮಾಡ್ತಾರಾ? ಇಲ್ಲ, ಒಂದು 8 ವರ್ಷ, 6, 7 ಈ ಥರ ಶುರು ಆಗುತ್ತೆ, ಇಲ್ಲ 5 ವರ್ಷನಾದರೂ ಆಗಿರ್ಬೇಕು ಕನಿಷ್ಠ ಪಕ್ಷ. ಆದರೆ ಹನುಮಂತ ಹುಟ್ಟಿದ ಕೂಡಲೇ ನಾನೇನೋ ಆ ಜನ್ಮ ಬ್ರಹ್ಮಚಾರಿ ಅಂತ ಅನ್ನೋ ಹಾಗೆ ಹುಟ್ಟಿದಾಗಲೇ ಅವನ ದೇಹದಲ್ಲಿ ಯಜ್ಞೋಪವೀತ ಕಾಣಿಸ್ತಾ ಇದೆ, ಜನಿವಾರ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಕೆಳಗೆ ಬಂದರೆ ಕೌಪೀನ ಹಾಕ್ಕೊಂಡಿದೆ ಮಗು. ಏನು ನಾವು ಮಗುವಿಗೆ ಕೆಳಗಡೆ ವಸ್ತ್ರ ಹಾಕ್ತೀವಿ, ಅದು ಹಾಕೋದು ಬೇಕಾಗಿಲ್ಲ, ಹಾಗೇ ಹನುಮಂತ ಹುಟ್ಟುತ್ತಾನೆ ಕೌಪೀನ ಹಾಕ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಂಜನಾದೇವಿಗೆ ಎಷ್ಟು ನಗು ಬಂದಿರಲಿಕ್ಕಿಲ್ಲ, ಲೆಕ್ಕ ಹಾಕ್ಕೊಳ್ಳಿ. ವಾಯುದೇವರು ಎಂಥ ಅನುಗ್ರಹವನ್ನು ಮಾಡಿದ್ದಾರೆ. ನಾನು ಏನೋ ಹಾಕೋದೇ ಬೇಡ, ಮಗು ತಾನಾಗೆ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೆ ಅಂತ. ಅಂಥ ಸುಂದರವಾದ ಮೂರ್ತಿ. ಬಾಲ ನೋಡ್ತಾಳೆ ಆಚೆ, ನನ್ನ ಮಗು ಬಾಲ ಹೇಗಿದೆ ಅಂತ. ಕಪಿಗಳ ಸ್ವಭಾವ ತಾನೆ, ಅದು ಯಾವತ್ತೂ ಕೂಡ ಅಷ್ಟೇ. ಕೋತಿಗಳ ಸೌಂದರ್ಯ ಬಾಲದಲ್ಲಿ ಅಡಗಿದೆ ಅಂತ. ಬಾಲ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿರುತ್ತೆ ಕೋತಿ ಅಂತ. ಆ ಬಾಲ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದಾಳೆ ಅಂಜನೆ, ಎಷ್ಟು ಚೆನ್ನಾಗಿದೆ ನನ್ನ ಮಗುವಿನ ಬಾಲ ಅಂತ. ಬಾಲದ ತುದಿ ನೋಡ್ತಾಳೆ, ಅದು ಕೆಂಪಾಗಿದೆ. ಮುಖ ಅಂತೂ ಮುದ್ದಾಗಿ ಕೆಂಪಾಗಿದೆ ಹನುಮಂತನ ಮುಖ. ಈ ಥರ ಸುಂದರವಾದ ಮೂರ್ತಿ ಹನುಮಂತನದು. ಅದನ್ನು ಎತ್ಕೊಳ್ತಾಳೆ, ಅಬ್ಬಾ ನನ್ನ ಮಗು ಎಷ್ಟು ಸುಂದರವಾಗಿದೆ ಅಂತ. ಕೇಸರಿ ಬಂದು ನೋಡ್ತಾನೆ, ತುಂಬ ಸಂತೋಷ ಆಯಿತು ತಂದೆ ತಾಯಿಗಳಿಗೆ. ಆ ಕಡೆ ಋಷಿಗಳ ಅನುಗ್ರಹ ನೆನಪಾಗ್ತಾ ಇದೆ, ಈ ಕಡೆ ಇವಳಿಗೆ ವಾಯುದೇವರ ಅನುಗ್ರಹ ನೆನಪಾಗ್ತಾ ಇದೆ. ಅಂತೂ ವಾಯುದೇವ ಈ ದಂಪತಿಗಳಿಗೆ ಎಂಥ ಒಳ್ಳೆಯ ಅನುಗ್ರಹವನ್ನು ಮಾಡಿದ. ಪರಮ ಪವಿತ್ರ ದಿವಸ
ಈ ಹನುಮತ್ ಜಯಂತಿ ದಿವಸ ಹನುಮಂತನ ಅವತಾರ ಆಯಿತು. ಪ್ರತಿನಿತ್ಯ ನಮ್ಮ ಒಳಗಡೆ ಉಸಿರಾಟ ಕ್ರಿಯೆಯನ್ನು ಮಾಡಿಸ್ತಾ ಇರೋರೇ ಹಂಸಮಂತ್ರ ಜಪವನ್ನು ಮಾಡ್ತಾ ಮಾಡ್ತಾ ನಾವು ಬದುಕಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಈ ಹನುಮಂತ. ವಾಯುದೇವರಾಗಿ ಎಲ್ಲರಲ್ಲೂ ಇತ್ತು, ಪ್ರತಿನಿತ್ಯ ಆ ಶ್ವಾಸೋಚ್ಛ್ವಾಸಗಳನ್ನು ನಡೆಸ್ತಾ ನಮಗೆಲ್ಲರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಹನುಮತ್ ಜಯಂತಿ ದಿವಸ ವಿಶೇಷವಾಗಿ ನಾವು ಹನುಮಂತನ ಕಥೆಯನ್ನು ಕೇಳೋದಷ್ಟೇ ಅಲ್ಲ, ಹನುಮಂತನ ಬಗ್ಗೆ ಇರೋ ದೇವರ ನಾಮ ಆಗಬಹುದು, ವಾಯುಸ್ಥಿತಿ, ಮಧ್ವವಿಜಯ, ಹೀಗೆ ಅನೇಕ ಸ್ತೋತ್ರಗಳು, ಗ್ರಂಥಗಳು ಏನೇನಿದೆ ಅದರೆಲ್ಲ ಪಾರಾಯಣವನ್ನು ಮಾಡಬೇಕು. ಆ ಹನುಮಂತನ ವಿಶೇಷ ಅನುಗ್ರಹ ನಮಗೆ ಆಗೋದಲ್ಲಿ ಸಂಶಯನೇ ಇಲ್ಲ. ಇಂಥ ಹನುಮಂತನ ಹುಟ್ಟು ಎಷ್ಟು ಚೆನ್ನಾಗಿದೆ. ಈ ಹನುಮಂತರ ಅನುಗ್ರಹ ಎಲ್ಲರಿಗೂ ಆಗಬೇಕು ಅಂದರೆ ಏನು ಮಾಡಬೇಕು? ಎಲ್ಲರೂ ಈ ಹನುಮತ್ ಜಯಂತಿ ದಿವಸ ಹನುಮಂತನ ಕಥೆಯನ್ನು ಕೇಳಬೇಕು, ಮಕ್ಕಳಿಗೆ ಹನುಮಂತನ ಕಥೆ ಹೇಳಿ, ಜೊತೆಗೆ ವಾಯುಸ್ತುತಿ ಪುರುಷರು ಪಾರಾಯಣ ಮಾಡ್ತಾರೆ, ಈ ಕಡೆ ಮಧ್ವನಾಮವನ್ನು ಸ್ತ್ರೀಯರು ಪಾರಾಯಣ ಮಾಡ್ತಾರೆ. ಇನ್ನು ಮಿಕ್ಕಿದ ಅನೇಕ ದೇವರ ನಾಮಗಳಿದೆ ಹನುಮಂತನ ಬಗ್ಗೆ. ಎಲ್ಲದನ್ನು ಹೇಳಿದಾಗ ಹನುಮಂತನಿಗೆ ಖುಷಿಯಾಗಿ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಒಂದು ಶ್ಲೋಕ ಇದೆ ವಿಶೇಷವಾದದ್ದು. ಆ ಶ್ಲೋಕವನ್ನು ಇಂದಿನ ದಿವಸ 108 ಸಲ ಜಪ ಮಾಡಿ, ಖಂಡಿತ ಹನುಮಂತನ ಅನುಗ್ರಹ ಆಗತ್ತೆ. ಅಂತಹ ಶ್ಲೋಕ ಏನು ಅನ್ನೋದನ್ನು ಈಗ ನೋಡೋಣ. ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆ ಶ್ಲೋಕವನ್ನು ನೋಡಿ, ಆ ಶ್ಲೋಕವನ್ನು ಈಗ ಹೇಳ್ತೇನೆ, ಅದನ್ನು ಕೇಳಿಕೊಂಡು ತಪ್ಪದೆ ಹನುಮ ಜಯಂತಿ ದಿವಸ ಹೇಳ್ಕೊಳ್ಳಿ. ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಈ ಶ್ಲೋಕವನ್ನು ತಪ್ಪದೆ ಹೇಳಿಕೊಳ್ಳಿ. ವಿಶೇಷವಾಗಿ ಹನುಮಂತನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಹನುಮಂತ ದೇವರ ಮುಂದೆ ಶ್ಲೋಕವನ್ನು ಯಥಾಶಕ್ತಿ 108 ಅಂದರೆ ಅಷ್ಟೇ ಅಂತಲ್ಲ, ಜಾಸ್ತಿ ಪಾರಾಯಣ ಮಾಡೋದು ಶ್ರೇಷ್ಠನೇ. 108 ಅಂತೂ ಮಾಡಲೇಬೇಕು, ಅವಶ್ಯವಾಗಿ ಮಾಡಿ. ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡಿ, ಮನೆಯಲ್ಲಿ ಪಾರಾಯಣ ಮಾಡಿ, ಅಂತೂ ತಪ್ಪದೇ ಇದನ್ನು ಮಾಡಿ ಅನ್ನೋದರಲ್ಲಿ ತಾತ್ಪರ್ಯ ಅಂತ ತಿಳಿಸ್ತಾ, ಎಲ್ಲರಿಗೂ ವಿಶೇಷವಾಗಿ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಹನುಮಂತ ದೇವರ, ರಾಮದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.